ದರ್ಶನ್ ಸರ್ ಓಡಿಸ್ತಾರೆ ಜಾಗ್ವಾರ್ ಕಾರ್ಗಿಂತ ಕಲರ್ ಆಗಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಒಂದು ಬಂದೂಕಲ್ಲ 100 ಫಿರಂಗಿಗಳ ಅಡ್ಡ ಬಂದ್ರು ನಮ್ ಡಿ ಬಾಸ್ ನ ಕಡಿಯಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಜೈ ಡಿ ಬಾಸ್. ವ್ಯಕ್ತಿನ ನೋಡಿ ನನ್ ಶಕ್ತಿ ಡಿಸೈಡ್ ಆಗಲ್ಲ, ಎದುರಿಗೆ ನಿಂತ ಮೇಲೆ ಚೇದ್ರೋ ಮಾತೆ. ಇವಾಗ ಮನೇಲಿ ಫೋಟೋ ಹಾಕಿದ್ದೀನಿ ಸರ್. ಅವತ್ತಿಡ್ತಿದ್ದಿ ಲಾಂಗು, ಈ ಲಾಂಗು ಜನ ಎದುರ್ತಾರೆ. ಒಂದು ಬೆಂಕಿ ಕಡ್ಡಿನ ಹಚ್ಚಿದ್ರೆ ಒಂದು ಮನೆ ಹತ್ಕೊಂತಾರಂದ್ರೆ ಆ ಬೆಂಕಿ ಕಡ್ಡಿ ಯಾವ ತರ ವ್ಯಾಲ್ಯೂ ಇರ್ಬೇಕು. ಬಂದೂಕಲ್ಲ 100 ಪಿರಂಗಿನ ಅಡ್ಡ ಬಂದ್ರು ನನ್ ತಡ್ ನಿಲ್ಸಕ್ಕಾಗಕ್ಕಿಲ್ಲ. ಅವರು ನಡ್ಕೋಬೇರ ಸ್ಟೈಲ್ ಇಷ್ಟ. ಕರ್ನಾಟಕಕ್ಕೆ ಗೊತ್ತು ಅವ್ರು ಎಂತವ್ರು ಅಂತ. ಈ ಒಡ್ಡನ ಹೆಸರು ಮಂಜು, ನಮ್ ಡಿ ಬಾಸ್ ಬೇರೆ ರೇಂಜು. ಕೆಲವ್ರ ಕಣ್ಣಿಗೆ ಅವ್ರು ತುಂಬಾನೇ ಕೆಟ್ಟ ರೀತಿಲಿ ಕಾಣಿರ್ಬೋದು. ನಮ್ಮ ಕಣ್ಣಿಗೆ ಅವರು ಒಂದು ಪ್ರಾಣಿನ ಯಾವ ತರ ನಾವು ಪ್ರೀತಿಸ್ತೀವೋ ಆ ತರ ನಮ್ಮನ್ನ ಪ್ರೀತಿಸ್ತಾರಂತ. ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರ್ಬೇಕು. ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಯಾರೇ ಇದ್ರು ಏನಾಗಲ್ಲ, ಅದೇನೋ ಗೊತ್ತಿಲ್ಲ ದರ್ಶನ್ ಸರ್ಗೆ ಒಂಥರ ಬೆಳ್ಸೋ ಗುಣ ಇದೆ. ಮೈ ತುಂಬಾ ಮಾರ್ಕ್ ಹಾಕೊಂಡಿರೋ ನೀನೆಂತ ರೌಡಿನ, ಎಲ್ಲಿ ಕಾಲಿದೆ ಹೇಳೋ, ನಾನು ಒಂದಾಗ್ತೇನೆ. ಎಲ್ರು ಈ ಪಿಕ್ಚರ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡಿ ಬಾಸ್ ಅಭಿಮಾನಿನ ಬೆಳೆಸಿ, ನಮ್ಮ ಬಾಸು ಬೆಳೆಸಿದ್ದಾರೆ, ನಾವು ಬೆಳೆಸಬೇಕು ಅಂದ್ರೇನೆ ಎಲ್ಲ ಒಂದೇ ಆಗೋದು. ನೀವು ಕಂಡಂತೆ ಡಿ ಬಾಸ್ ನ ಎಲ್ಲಿ ಮೀಟ್ ಆಗಿದ್ರಾ? ಕಂಠೀರವ ಸ್ಟುಡಿಯೋದಲ್ಲಿ ಡಿ ಬಾಸ್ ಕಾಟೇರ ಮೂವಿ ಮಾಡ್ಬೇಕಾದ್ರೆ ಶೂಟಿಂಗ್ ಅಲ್ಲಿ ನಿಂತ್ಕೊಂಡು ನೋಡಿದ್ದೆ ಬ್ರೋ. ರಿಯಲ್ ಆಗಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನೋಡಿದ್ದೆ. ಓಕೆ ಸರ್, ನಾನು ಮೀಟ್ ಆಗಿರೋದು ಒಂದು ಓರೆನ್ ಮಾಲಲ್ಲಿ ಮೀಟ್ ಆಗಿದ್ದೀನಿ. ಸೆಕೆಂಡ್ ಬಂದುಬಿಟ್ಟು ಅವ್ರ ಮನೆ ಮುಂದೆ ಬರ್ತ್ಡೇ ದಿನ ಮೀಟ್ ಆಗಿದ್ದೀನಿ. ಇನ್ನೊಂದು ಕಾಟೇರ ಸಕ್ಸಸ್ ಮೀಟ್ ಜಗ್ಲಾಟ್ ಪಬ್ಬಲ್ ಮೀಟ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಇನ್ನು ನೀವು ಡಿ ಬಾಸ್ ನ ಯಾಕೆ ಇಷ್ಟಪಡ್ತೀರಾ? ಅವ್ರ ಹೆಸರಲ್ಲೇ ಇದೆಯಲ್ಲ ಸರ್, ಡಿ ಅಂದರೆ ದೇವರು, ದಾನ, ಧರ್ಮ. ಅವರು ವ್ಯಕ್ತಿತ್ವ ಹಂಗೆ ಕಾಣುತ್ತೆ. ಯಾಕಂದರೆ ಈಗ ನೋಡಿ, ನನ್ನ ನೀವು ಏಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಹಿಂಗೆ ತಿರುಗಿದ್ರು ನಿಮಗೆ ಏಟಾಗೆ ಕಾಣುತ್ತೆ. ನನ್ನ ನೀವು ಮನಸ್ಸಿನ ಪ್ರೀತಿಸ್ತಾ ಇದ್ದೀರಾ ಅಂತಂದರೆ ಅವ್ರು ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಾರೆ ಅಂತ. ಓಕೆ ಓಕೆ, ನೀವು ಕಂಡಂತೆ ಡಿ ಬಾಸ್ ಹೇಗೆ? ಹೇಳೋಕ್ಕಾಗಲ್ಲ ಸರ್, ನೋ ವರ್ಡ್ಸ್. ಅವ್ರ ಬಗ್ಗೆ ಮಾತಾಡೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಕೆಲವ್ರ ಕಣ್ಣಿಗೆ ಅವ್ರು ತುಂಬಾ ಕೆಟ್ಟ ರೀತಿಲಿ ಕಾಣಿರ್ಬೋದು. ನಮ್ಮ ಕಣ್ಣಿಗೆ ಅವರು ಒಂದು ಪ್ರಾಣಿನ ಯಾವ ಥರ ನಾವು ಪ್ರೀತಿಸ್ತೀವೋ ಆ ಥರ ನಮ್ಮನ್ನ ಪ್ರೀತಿಸ್ತಾರಂತ ಹೇಳ್ತೀವಿ. ಓಕೆ, ಅವರ ಯಾವ ಸಿನಿಮಾ ಫಸ್ಟ್ ನೀವು ನೋಡಿದ್ದು? ಸಾರಥಿ ನೋಡಿದ್ದು. ಓಕೆ, ಸಾರಥಿ ಮೂವಿಲಿ ಆಟೋ ಸಂಕ್ರಾಂತಿ ಡ್ಯಾನ್ಸ್ ಒಂದು ಸ್ಟೆಪ್ ಹಾಕ್ತಾರೆ. ಆ ಸ್ಟೆಪ್ಪು ಕನ್ನಡ ಇಂಡಸ್ಟ್ರಿ ಸಂಕ್ರಾಂತಿ ಬಿಟ್ಟು ಓಕೆ ಡಿ ಬಾಸ್ ಹೊರಬರೇ ಮಾಡೋಕ್ಕೆ ಸಾಧ್ಯ. ಡಿ ಬಾಸ್ ಈಗ ಕಾಟೇರ ಸಿನಿಮಾ ಎಲ್ಲಾ ಕಡೆ ಫುಲ್ಲು ಒಳ್ಳೆ ಅಬ್ರ ಕೊಡ್ತು, ಏನ್ ಹೇಳ್ತೀರಾ ಜನ? ಅದೇ ಸರ್, ಈಗ ನೋಡಿ, ಸುಳ್ಳಿಗೆ ನಾವು ಅಬ್ರ ಮಾಡಿಸ್ಬೇಕು. ಈ ಥರ ಆಗಿ ಈ ಥರ ಮಾಡಿಸ್ಬೇಕು. ಸತ್ಯಕ್ಕೆ ಯಾವ್ದಾದ್ರು ಅಬ್ರ ಮಾಡಿಸೋದು ಬೇಡ. ತಾನೇ ಅದು ಸೆಲೆಬ್ರೇಷನ್ ಆಗುತ್ತೆ. ಇವಾಗಲೂ ಕೂಡ ಕಾಟೇರ ಥಿಯೇಟ್ರ್ ಮುಂದೆ ಜನ ನೋಡಿದ್ರೆ ತುಂಬ ಜನ ನೋಡ್ತಾರೆ. ಚಿಕ್ಕ ವಿಷಯದಲ್ಲಿ ಡಿ ಬಾಸ್ ಅವ್ರನ್ನ ಹೇಳ್ಕೊಂಡು ಕಾಂಟ್ರವರ್ಸಿ ತಗೋತಾರೆ. ಅದೇನಕ್ಕಂತ ಗೊತ್ತಿಲ್ಲ. ಈಗ ನೋಡಿ, ಡಿ ಬಾಸ್ ಅವರು ಸಿನಿಮಾ ಜಟ್ಲೆ ಪಬ್ಬಲ್ ಹೋದ್ರು, ಅಲ್ಲಿ ಒಂಚೂರು ಕಾಂಟ್ರವರ್ಸಿ. ಸಿನಿಮಾ ಹಂಗಾಯ್ತು, ಅಲ್ಲೂ ಹೋದ್ರು, ಏನೋ ಒಂದು ಡೇ ಬೈ ಡೇ ಕಾಂಟ್ರವರ್ಸಿ. ನೋಡಿ, ನಾಳೆ ಬರ್ತಡೇ ಇದೆ, ಅಲ್ಲೂ ಹೋಯ್ತಾರೆ, ಅಲ್ಲಿ ಒಂದೇನೋ ಕಾಂಟ್ರವರ್ಸಿ ತೆಗಿತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಒಂದು ಬೆಂಕಿ ಕಡ್ಡಿನ ಹಚ್ಚಿದ್ರೆ ಒಂದು ಮನೆ ಹತ್ಕೊಂತಾರಂದ್ರೆ ಆ ಬೆಂಕಿ ಕಡ್ಡಿ ಯಾವ ಥರ ವ್ಯಾಲ್ಯೂ ಇರಬೇಕು. ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಹೇಳಕ್ಕೆ ಇಷ್ಟಪಡಲ್ಲ. ಡಿ ಬಾಸ್ ಅವ್ರು ಹೇಳ್ದಂಗೆ ನೀವು ತಮ್ಮ ಊರಲ್ಲಿ ಯಾವುದೇ ಥರ ಸಹಾಯ, ಅಕ್ಕಿ ಆಗಿರ್ಬೋದು, ಮನೆ ಮುಂದೆ ಬಂದುಬಿಟ್ಟು ಪಟಾಕಿ ಹೊಡೆಯೋದು, ಟ್ಯಾಟೋ ಹಾಕ್ಸ್ಕೊಳ್ಳೋದು, ಕೇಕ್ ತರೋದು ವೇಸ್ಟ್ ದಯವಿಟ್ಟು ಯಾರೋ ಮಾಡಿಬಿಡಿ. ನಮ್ಮ ಡಿ ಬಾಸ್ ಅವರು ಒಂದು ಮಾತಿದೆ, ಎಷ್ಟೋ ಯಾವ್ದಾದ್ರು ಮಟ್ಟಕ್ಕೆ ಹೋಗಿ ಅಕ್ಕಿ ದಾನ ಮಾಡಿ, ಅನ್ನದಾನ ಮಾಡಿ, ರೋಡಲ್ಲಿ ಅನ್ನದಾನಗಳು ಮಾಡಿ, ಜನರಿಗೆ ಊಟ ಹಾಕಿ, ಒಬ್ಬರು ಹೊಟ್ಟೆ ಎಸ್ದಾಗ ಒಬ್ರು ಅನ್ನ ಹಾಕಿ ಅಂತ ಹೇಳಿದರೆ ಆ ಥರ ಕೆಲಸ ಮಾಡಬೇಕು ಅಂತ. ಓಕೆ ಚಿನ್ನ, ಈಗ ಡಿ ಬಾಸ್ ಅವ್ರದ್ದು ಒಂದೇ ಒಂದು ಡೈಲಾಗು. ಡಿ ಬಾಸ್ ಅವ್ರಿಗೆ ಒಂದೇ ಡೈಲಾಗು, ರಾಜ ಆಗಬೇಕು ಅಂತ ಆಸೆ ಇದ್ದರೆ ರಾಜನ್ ಗೆಲ್ಲೋ ತಾಕತ್ತಿರ್ಬೋದು, ಯುದ್ಧ ಮಾಡೋಕ್ಕೆ ಅಂತ ನಿಂತಮೇಲೆ ಸೈನಿಕರು. ಓಕೆ, ಥ್ಯಾಂಕ್ ಯು. ಹುಟ್ಟುಹಬ್ಬ ಶುಭಾಶಯ ಬಿಡಮ್ಮನೆ. ಡಿ ಬಾಸ್ ಅವ್ರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಅಭಿಮಾನಿಗಳಿಗೆ ಹಾಗೂ ಎಲ್ಲ ನಿಮ್ಮ ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳು ಕೊಡ್ತಾ ಇರ್ರಿ. ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಚಿನ್ನ. ಹ್ಯಾಂಡ್ಶೇಕ್ ಮಾಡಿ ಫ್ಯಾನ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಫಸ್ಟ್ ಟೈಮ್ ನೋಡಿದ್ದು. ಅವತ್ತು ನೋಡಿದಾಗ ತುಂಬ ನೋಡಿದ್ರೆ ಒಂಥರ ನೋಡಿದಂಗೆ
ನೋಡಕ್ಕಾಗತ್ತೆ ಡಿ ಬಾಸ್ ಅವತ್ತು ನೋಡಿ ತುಂಬ ಖುಷಿ ಆಯ್ತು. ಓಕೆ ಸಾಕು ಗುರು ಇಷ್ಟು ನೋಡಿಲ್ಲ ಈಗ ಫೋಟೋ ಬರ್ತಾ ಇದ್ರೆ ಏನೋ ಗೊತ್ತಿಲ್ಲ, ಬಟ್ ಅವತ್ತು ನಾನು ಎಲ್ಲ ಕೆಲಸ ಇತ್ತು. ಓಕೆ, ನೀವು ಕಂಡಂತೆ ಡಿ ಬಾಸ್ ಹೇಗೆ? ಡಿ ಬಾಸ್ ದೇವ್ರ ಥರ ಸರ್. ದೇವ್ರು ಯಾವ ಥರ ಮನುಷ್ಯರುತ್ತೆ, ಡಿ ಬಾಸ್ ಅದೇ ಥರ. ಒಂದು ಅಭಿಮಾನಿಗಳಿಗೆ ನೋಡಿರ್ಬೋದು ನೀವು, ವ್ಯಕ್ತಿ ಅಂದರೆ ಅದು ನಮ್ಮ ಚಾಲೆಂಜ್ ಸ್ಟಾರ್ ಡಿ ಬಾಸ್. ಅವ್ರ ಅಭಿಮಾನಿಗಳಿಗೆ ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರ ಅಭಿಮಾನಿಗಳ ಜೊತೆ ಇರೋದಾಗಿರ್ಬೋದು, ನಿಜವಾಗ್ಲೂ ಡಿ ಬಾಸ್ ದೇವರೇ ಅವರು. ಓಕೆ, ನಿಮಗೆ ಡಿ ಬಾಸ್ ಅವರು ಯಾಕೆ ಇಷ್ಟ? ಅವರ ಸರಳತೆ ಇಷ್ಟ, ಓಕೆ, ಅವರ ಸಿಂಪಲ್ ಸಿಟಿ ಇಷ್ಟ. ನೋಡಿರ್ಬೋದು ನೀವೆಲ್ಲ ಎಲ್ಲ ಸೆಲೆಬ್ರಿಟಿ ಶೋಗೆ ಬಂದರೆ ಅವರೆಲ್ಲ ಚೇರ್ ಮೇಲೆ ಕೂತ್ಕೊಂಡ್ರೆ ನಮ್ಮ ಡಿ ಬಾಸ್ ನೋಡ್ರಿ ಮೆಟ್ಲ್ ಮೇಲೆ ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ಅದು ನಮ್ಮ ಡಿ ಬಾಸ್ ಅಂದರೆ ಆ ಥರ ಯಾರಾದರೂ ಕೂತ್ಕೊಂಡಿದ್ದಾರ, ನಮ್ಮ ಡಿ ಬಾಸ್ ಅವರೊಬ್ಬರಿಂದ ಮಾತ್ರ, ಅದಕ್ಕೆ ಅವ್ರ ಅಭಿಮಾನಿ ಆಗಿರೋದು. ಓಕೆ, ಇವಾಗಂತಲ್ಲ, ಅವರು 20 ವರ್ಷದಿಂದನೂ ಅಭಿಮಾನಿನ. ಓಕೆ, ಒಳ್ಳೆ ವ್ಯಕ್ತಿ. ಓಕೆ ಅಪ್ಪಾಜಿ, ನೀವು ಫಸ್ಟ್ ಸಿನಿಮಾನ ಡಿ ಬಾಸ್ ಅವ್ರದ್ದು ಫಸ್ಟ್ ಸಿನಿಮಾ ಯಾವ್ದು ನೋಡಿದ್ರಿ? ಮೆಜೆಸ್ಟಿಕ್ ಸಿನಿಮಾನೇ ನೋಡಿ, ಮೆಜೆಸ್ಟಿಕ್ಕೇ ನೋಡಿ. ಮೆಜೆಸ್ಟಿಕ್ ಸಿನಿಮಾದಿಂದನೇ ನೋಡ್ತಾ ಇದ್ದೀನಿ. ಅವ್ರು ಅವಾಗಿಂದ ಡೈಲಿ ಹಾಕ್ತಾ ಇದ್ದೀನಿ. ಓಕೆ, ಅವ್ರು ಮೀಟ್ ಮಾಡಬೇಕು ತುಂಬ ಆಸೆ ಇದೆ. ಸೊ ಈ ಸದ್ಯದಲ್ಲಿ ಅವ್ರ ಬರ್ತ್ಡೇ ಬರ್ತಾ ಇದೆ, ಕಾಯ್ತಾ ಇದ್ವಿ. ಹಬ್ಬ ಮಾಡೋಣ ಅಂತ ಕಾಯ್ತಾ ಇದ್ವಿ. ಇಷ್ಟು ಕಾಟೇರ ಹಬ್ಬ ಆಯಿತು, ನೋಡಿರ್ಬೋದು ನೀವು. ಆಲ್ರೆಡಿ ಯಾವ ಥರ ಸೆಲೆಬ್ರೇಷನ್ ಇತ್ತು, ಇನ್ನೇನು ಡೆವಿಲ್ ಲುಕ್ಕಿಗೆ ರೆಡಿ ಆಗ್ತದೆ. ಬರ್ಡೇ ಬಂದೈತಾನೆ ಡೆವಿಲ್ ಸಿನಿಮಾದ ಒಂದು ಲುಕ್ ಬರುತ್ತೆ. ಆ ಲುಕ್ ಬಂದು ನೋಡಿ ಇಡೀ ಸ್ಟಾರ್ಟರ್ ವಿಡಿಯೋ ಗಡಗಡೆ ನಡೆಸಬೇಕು. ಆ ಥರ ಒಂದು ಹವಾನ ಸೃಷ್ಟಿ ಆಲ್ರೆಡಿ. ಸೊ ವೇಟಿಂಗ್ ಮಾಡ್ತಾ ಇದ್ವಿ ಬರ್ಡೇಗೆ. ಓಕೆ, ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವ್ರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡೋದು, ಅವ್ರಂತೂ ಇವಾಗ ಆಲ್ರೆಡಿ ತಯಾರಿ ಮಾಡ್ಕೊಂಡಿರ್ತಾರೆ. ಹೌದು, ಇನ್ನೇನು ನೋಡ್ರಿ, ಇವಾಗೆಲ್ಲ ಬೇರೆಯವರು ಲವರ್ ಇದ್ದವರು ಲವರ್ಸ್ ಡೇ, ಕಿಸ್ ಡೇ, ಆ ಡೇ ಈ ಡೇ ಅಂತ ಎಲ್ಲ ವೇಟಿಂಗ್ ಮಾಡ್ತಾ ಇರ್ತಾರೆ. ಎಲ್ಲ ಇಡೀ ಕರ್ನಾಟಕದಂತ ಡಿ ಬಾಸ್ ಫ್ಯಾನ್ಸು ಫೆಬ್ರವರಿ 16ಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಡಿ ಬಾಸ್ ದೇವರ ಹುಟ್ಟು ಹಬ್ಬ. ಆ ಹುಟ್ಟು ಹಬ್ಬಕ್ಕೆ ಕಾಯ್ತಾ ಇದ್ದಾರೆ ಗುರು. ಇವಾಗ ನೋಡಿ ನಮ್ಮ ಡಿ ಬಾಸ್ ಯಾಕೆ ಇಷ್ಟ ಅಂತ ಕೇಳಿದ್ರು. ಬೇರೆ ಯಾವುದೇ ಸೆಲೆಬ್ರಿಟಿ ಆಗಿರ್ಬೋದು, ಎಲ್ಲ ಕೇಕು ಹಾರ ಅದನ್ನ ತಗೊಂಬ ಇದು ತಗೊಂಬ ಅಂತ ಎಲ್ಲ ಕಡೆನೂ ನೋಡಿರ್ಬೋದು. ಬರ್ಡೇ ಅಂದರೆ ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಡಿ ಬಾಸು ಹೇಳಿದ್ದಾರೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಅಕ್ಕಿನ ಆಗಿರ್ಬೋದು, ಏನೋ ಬಂದು ನನ್ನ ಹತ್ರ ಕೊಡಿ, ನಾವು ಬಡ ಮಕ್ಕಳಿಗೆ, ಅನಾಥಾಶ್ರಮಕ್ಕೆ ನನ್ನ ಕೈಲಾದ ಸಪೋರ್ಟ್ ಮಾಡಿ ಅವರಿಗೆ ತಲುಪಿಸೋ ಜವಾಬ್ದಾರಿ ನನ್ನ ಅಂತ ಹೇಳಿದ್ದಾರೆ. ಅದು ಗುರು ಒಬ್ಬ ಸೆಲೆಬ್ರಿಟಿಗೆ ಇರುವಂಥ ಕಲೆ ಅಂದರೆ ಅದು ಗುರು. ನಿಜವಾಗ್ಲೂ ಡಿ ಬಾಸ್. ಓಕೆ, ಡಿ ಬಾಸ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಸ್ ಡಿ ಬಾಸ್ ಬಗ್ಗೆ? ಅವರು ಗುಣದ ಬಗ್ಗೆ, ಇದ್ರ ಬಗ್ಗೆ? ಅವ್ರ ಗುಣದ ಬಗ್ಗೆ ಅಂದರೆ ಮಾತಾಡೋಂಗಿಲ್ಲ, ಗೊತ್ತಲ್ವ, ನೀವೆಲ್ಲ ನೋಡಿರ್ತೀರಾ. ಡಿ ಬಾಸ್ ಬಗ್ಗೆ ಅಂದರೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕಂದ್ರೆ ಅವ್ರ ಅಭಿಮಾನ ಆಗಿ. ಓಕೆ, ಅವರ ಬರ್ಡೇ ದಿನ ಬಂದರೆ ಗೊತ್ತಾಗುತ್ತೆ ಅವ್ರ ಸಾಮ್ರಾಜ್ಯ ಏನಿದೆ ಅಂತ ಗೊತ್ತಾಗುತ್ತೆ. ಓಕೆ, ಓಕೆ, ವಿಶ್ ಮಾಡ್ಬಿಡಿ. ಸೊ ಒನ್ಸ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ನೋಡಿ, ಇನ್ನೂ ಒಂದು 15 ದಿನ ಇದೆ. ಸೊ ಇವತ್ತಿಂದನೇ ವೇಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ಕಟ್ಔಟು, ಫ್ಯಾನ್ಸ್ ಫೋಟೋ, ಮನೆ ಮುಂದೆ ಇವಾಗ ತುಂಬ ಸೆಲೆಬ್ರೇಷನ್ ಆಲ್ರೆಡಿ ನಡೀತಾ ಇದೆ. ಫೆಬ್ರವರಿ 16ಕ್ಕೆ ಮಾತ್ರ ನಿಜವಾಗ್ಲೂ ದೊಡ್ಡ ಹಬ್ಬನೇ ಇದೆ. ಅವತ್ತು ಬರಬೇಕಲ್ಲ, ದೊಡ್ಡ ಹಬ್ಬ, ಇಡೀ ಕರ್ನಾಟಕಕ್ಕೆ ಹಬ್ಬ ಮಾಡ್ತಾರೆ ಅವರು. ಓಕೆ ಚಿನ್ನ, ರಿಯಲ್ ಆಗಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನೋಡಿ. ಓಕೆ, ಸೊ ಡಿ ಬಾಸ್ ಅವ್ರದ್ದು ಮೂವಿ ಯಾವ್ದು ಇಷ್ಟ ನಿಮಗೆ? ಫಸ್ಟ್ ಮೂವಿ ಯಾವ್ದು ನೋಡಿದ್ರಿ ಡಿ ಬಾಸ್ ಅವ್ರದ್ದು? ಕರಿಯ. ಓಕೆ, ಹೆಂಗ್ ಅನಿಸ್ತು ಜನ ಅವ್ರು ನೋಡಿದಾಗ? ಚೆನ್ನಾಗಿದೆ. ಓಕೆ, ಒಂದು ಹುಡುಗಿರ್ನ ನಂಬಾರ್ದು ಅಂತ ಹಾಕಿದ್ದಾರೆ. ಓಕೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರೇಮ್ ಅವರು. ಓಕೆ, ಚೆನ್ನಾಗಿದೆ. ನೀವು ಕಂಡಂತೆ ಡಿ ಬಾಸ್ ಅವ್ರು ಹೇಗೆ ಚಿನ್ನ? ಅವರು ಒಬ್ಬ ಸರಳತೆಯ ಸರದಾರ ಅಂತ ಅನ್ಬೋದು. ವಾ, ಸೂಪರ್. ಓಕೆ, ಎಲ್ಲರಿಗೂ ಬೆಳೆಸೋರು. ಓಕೆ, ಎಲ್ಲರೂ ಬೆಳೆಸ್ಕೊಂಡು ಬರ್ತಾರೆ. ಓಕೆ, ಡಿ ಬಾಸ್ ಅವ್ರು ನಿಮ್ಗೆ ಯಾಕೆ ಇಷ್ಟ ಚಿನ್ನ? ಅದೇ ಅವ್ರ ಹತ್ರ ಇರೋ ಒಂದು ಒಳ್ಳೆ ಬೆಳೆಸೋ ಗುಣ, ಅಂದರೆ ಒಬ್ಬರೇ ಬೆಳೆಯೋದಲ್ಲ, ಎಲ್ಲರೂ ಬೆಳೆಯಬೇಕು, ಅದೊಂದು ತುಂಬ ಇಷ್ಟ. ಓಕೆ, ಬೆಳೆಸ್ಕೊಂಡು ಹೋಗ್ತಾರೆ. ಓಕೆ, ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಬಾಸ್ ಏನಾಗಿದೆ ಅಂದ್ರೆ ಅವ್ರ ಬರ್ತಡೇಗೆ ಏನು ತುಂಬಾ ಇದು ಮಾಡಬಾರ್ದು ಅಂತ ಒಂದು ಕೊಟ್ಟಿದ್ದಾರೆ. ಆ ಥರ ಮತ್ತೆ ಹಂಗೆ ಅವ್ರು ಏನಾದ್ರು ಕೊಡೋದಿದ್ರೆ ಅಕ್ಕಿ ಬೇಳೆ ಅದೆಲ್ಲ ತಂದು ಅವ್ರ ಬರ್ತಡೇ ದಿನ ಅವ್ರ ಮನೆ ಹತ್ರ ಒಪ್ಪಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಎಲ್ಲ ಫ್ಯಾನ್ಸು ಅವ್ರ ಬರ್ತಡೇ ದಿನ ಮಾಡಿದ್ರೆ ಒಳ್ಳೇದು. ಓಕೆ, ವಿಷಯ ಹೇಳ್ಬಿಡಿ ಚಿನ್ನ. ಹ್ಯಾಪಿ ಬರ್ತ್ಡೇ ಬಾಸ್, ಅಡ್ವಾನ್ಸ್. ಬ್ರೋ, ನಾನು ಡಿ ಬಾಸ್ ಮೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ನಾನು ಈ ಯಥಾಭವ ಮೂವಿಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಡಿ ಬಾಸು ಕಾಟೇರ ಮೂವಿ ಮಾಡಬೇಕಾದ್ರೆ ಶೂಟಿಂಗಲ್ಲಿ ನಿಂತ್ಕೊಂಡು ನೋಡಿದ್ದೆ ಬ್ರೋ. ನಾನು ಸುಮ್ಮನೆ ಹಿಂಗೆ ಫ್ಯಾನ್ ಬಾಯ್ ಆಗಿ ದೂರ ನಿಂತ್ಕೊಂಡು ನೋಡಿದ್ದೀನಿ ವಿನ ನನ್ನ ಆಸೆ ನಾನು ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗಿ ಡಿ ಬಾಸ್ ಜೊತೆ
ಒಂದು ಸೆಲ್ಫಿ ಆದ್ರೂ ತಗೊಳ್ಬೇಕು, ಇಲ್ಲಾಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಬ್ರೋ. ಓಕೆ ಚಿನ್ನ, ಓಕೆ ನೀವು ಕಂಡಂತೆ ಡಿ ಬಾಸ್ ಹೇಗೆ ಚಿನ್ನ? ಬ್ರೋ ಅವ್ರ ಬಗ್ಗೆ ಹೇಳೋಕ್ಕಾಗುತ್ತಾ? ಡಿ ಬಾಸ್ ನನಗೆ ಐಡಲ್ ಇದ್ದಂಗೆ. ಡಿ ಬಾಸ್ ಯಾವಾದರೂ ಪ್ರಾಣಿ ಪ್ರಿಯ ಅಲ್ಲ. ನಾವು ಡಿ ಬಾಸ್ ಎಷ್ಟು ಪ್ರಾಣಿ ಪ್ರೀತಿ ಮಾಡ್ತಾರೋ ನಾವು ಅಷ್ಟೇ ಪ್ರಾಣಿ ಪ್ರೀತಿ ಮಾಡ್ತೀವಿ. ಎಲ್ಲರೂ ಅದೇ ಥರ ನೋಡ್ತಾರೆ, ಎಲ್ಲರೂ ಅದೇ ಥರ ಚೆನ್ನಾಗಿ ನೋಡ್ತಾರೆ. ಆದರೆ ಈ ಕಾಂಟ್ರವರ್ಸಿಗಳು ಅವು ಯಾವ ಅಡ್ಡಕ್ಕೆ ಬರಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರು ಎಂಥವ್ರು ಅಂತ. ಅವ್ರೇನೋ ಅವ್ರ ಜೊತೆ ಇರೋರು ಮಾತ್ರ ಅವ್ರ ಬಗ್ಗೆ ಗೊತ್ತಿರುತ್ತೆ ಬ್ರೋ, ನಾವೇನು ಮಾತಾಡೋಕ್ಕಾಗಲ್ಲ. ಓಕೆ, ಡಿ ಬಾಸ್ ಅವರು ಫಸ್ಟ್ ಮೂವಿ ಯಾವ್ದು ನೋಡಿದ್ದೀರಾ ಚಿನ್ನ? ಬ್ರೋ ನಾನು ಫಸ್ಟು ಮೂವಿ ನೋಡಿದ್ದೆ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಹೇಗೆ ಅನಿಸ್ತು ಚಿನ್ನ? ಸಂಗೊಳ್ಳಿ ರಾಯಣ್ಣ ನೋಡಿದಾಗ ನಾನು ನಿಜ ಆ ಸಂಗೊಳ್ಳಿ ರಾಯಣ್ಣ ನನಗೆ ಅಷ್ಟು ಏನೋ ಒಂದು 6-7 ಇಯರ್ಸ್ ಆಗಿರ್ಬೋದು ಇದು ಸಂಗೊಳ್ಳಿ ರಾಯಣ್ಣ ಮೂವಿ ನೋಡ್ಬೇಕಾದ್ರೆ. ಆ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡ್ಬೇಕಾದ್ರೆ ಎಲ್ಲರೂ ಹೇಳ್ತಿದ್ರಲ್ಲ ಸ್ವಾತಂತ್ರ್ಯ ಈ ಸಂಗೊಳ್ಳಿ ರಾಯಣ್ಣ ಹಿಂಗೆ ಓಡಾಡ್ತಿದ್ರು ಆ ಥರ ಈ ಥರ ಅಂತ. ಸೊ ಅದೇ ಥರ ನಾನು ಆ ಮೂವಿ ನೋಡಿದೆ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಇದೇ ಥರ ಇರ್ತಾರ ಅಂತ ನನಗೆ ಅನ್ಸ್ಬಿಡ್ತು. ಯಾಕೆಂದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಯಾರು ನೋಡಿದ್ದಾರೆ ಆಗಿನ ಕಾಲದವ್ರನ್ನ, ಆದರೆ ಅವ್ರು ಆ್ಯಕ್ಟ್ ಮಾಡಿರೋದು ನೋಡಿದ್ರೆ ಸೇಮ್ ಸಂಗೊಳ್ಳಿ ರಾಯಣ್ಣ ಇವರೇನೋ ಅನ್ಕೊಂಡಿದ್ದೆ ನಾನು. ಇದು ಮಾತ್ರ ನಾನು ಯಾವತ್ತಿಂದನೇ ಹೇಳ್ಬೇಕಂತ ಅನ್ಕೊಂಡಿದ್ದೆ, ಸಂಗೊಳ್ಳಿ ರಾಯಣ್ಣ ಥರನೇ ಡಿ ಬಾಸ್ ಇದ್ದಾರೆ. ಓಕೆ, ನಿಮಗೆ ಡಿ ಬಾಸ್ ಯಾಕೆ ಇಷ್ಟ ಚಿನ್ನ? ಬ್ರೋ ನನಗೆ ಡಿ ಬಾಸ್ ಯಾಕೆ ಇಷ್ಟ ಅಂದರೆ ಅವರೆಲ್ಲ ಇವಾಗ ಮೊನ್ನೆ ಕಾಟೇರೆ ಇವೆಂಟ್ ಎಲ್ಲನ ನೋಡ್ರಿ ಹಿರಿಯ ಕಲಾವಿದರಿಗೆ ಸಖತ್ ಮರ್ಯಾದೆ ಕೊಡ್ತಾರೆ. ಓಕೆ, ಹಂಗೆ ಪ್ರಾಣಿ ಪ್ರೀತಿ ಅದೇ ಥರ ಪ್ರಾಣಿಗಳನ್ನ ಅದೇ ಥರ ನೋಡ್ತಾರೆ. ಒಳ್ಳೆ ಏನು ಮನುಷ್ಯನ ಯಾವ ಥರ ನೋಡ್ತಾರೆ ಪ್ರಾಣಿಗಳನ್ನ ಅದೇ ಥರ ನೋಡ್ತಾರೆ. ಲಾಕ್ಡೌನಲ್ಲೇ ಗೊತ್ತಾಯ್ತಲ್ಲ, ಅವ್ರು ಒಂದು ಕರೆ ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕದಲ್ಲಿ ಆದ್ಯಂತ ಎಲ್ಲ ಅವ್ರು ಲಾಕ್ಡೌನಲ್ಲೇ ಗೊತ್ತಾಯ್ತಲ್ಲ ಅವ್ರು ಯಾವ ಥರ ಒಂದು ಕರೆ ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕದಾದ್ಯಂತ ಎಷ್ಟೋ ಪ್ರಾಣಿಗಳನ್ನ ದತ್ತು ತಗೊಂಡ್ರು. ಎಲ್ಲ ಮನುಷ್ಯರು ಮಾತ್ರ ನೋಡಿದ್ರೆ ಡಿ ಬಾಸ್ ಒಬ್ಬರೇ ಮಾತ್ರ ಪ್ರಾಣಿಗಳು ನೋಡಿದ್ರು. ಓಕೆ ಓಕೆ, ಸೊ ಡಿ ಬಾಸ್ ಬಗ್ಗೆ ಏನು ಹೇಳ್ತೀಯ ಚಿನ್ನ? ಅವ್ರ ಸರಳತೆ ಬಗ್ಗೆ ಆಗಲಿ ಏನಾಗಲಿ? ಡಿ ಬಾಸ್ ಬಗ್ಗೆ ಸರಳತೆ ಬಗ್ಗೆ ಅದು ಹೇಳೋದಕ್ಕಾಗಲ್ಲ, ಹೊಗಳೋದಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಬರೀ ಫೋನಲ್ಲಿ ನೋಡಿದ್ದೀನಿ. ಅವ್ರನ್ನೇನಿದ್ರು ಜೊತೆಯಲ್ಲಿ ನೋಡ್ಬೇಕು ಅಂತ ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಆಗಿದ್ದೆ ಅವ್ರು ನೋಡ್ತಾ ಇದ್ದೀನಿ. ಓಕೆ, ಸೊ ಅವ್ರ ಅಭಿಮಾನಿಗಳಿಗೆ ಏನು ಹೇಳ್ತೀಯ ಚಿನ್ನ? ಡಿ ಬಾಸ್ ಅಭಿಮಾನಿಗಳು ಅನ್ನೋದಕ್ಕಿಂತ ಸೆಲೆಬ್ರಿಟೀಸ್ ಅಂತಾರೆ. ನಮ್ಮ ಭಾಷೆ ಗೊತ್ತಲ್ಲ, ಅವ್ರು ಹೇಳಿರೋದು ನನಗೆ ಅಭಿಮಾನಿಗಳು ಅನ್ನೋದಿಲ್ಲ ಸೆಲೆಬ್ರಿಟೀಸ್ ಅಂತೀನಿ ಅಂತ. ಸೊ ಯಾವತ್ತೂ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತಾರೆ, ನಾವು ಸೆಲೆಬ್ರಿಟಿನೇ ಅಂತೀವಿ. ಅಭಿಮಾನಿಗಳಂತೂ ಕ್ರಾಂತಿಯಲ್ಲಿ ಅಂತೂ ಯಾವ ಮೀಡಿಯಾ ಸಹ ಯಾವುದೇ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡಿದ್ರು. ಬಟ್ ನ್ಯೂಸ್ ಅವರು ಇವರು ಏನಂದ್ರೂ ಎಲ್ಲ ಅಭಿಮಾನಿಗಳೇ ಮೂವಿನ ಸಪೋರ್ಟ್ ಮಾಡಿ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಮಾಡಿದ್ರು ಕ್ರಾಂತಿನ. ಓಕೆ, ಥ್ಯಾಂಕ್ ಯು. ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ತ್ಡೇ ಬಾಸ್. ಜೈ ಡಿ ಬಾಸ್. ಸರ್ ನನಗೆ ಡಿ ಬಾಸ್ ಅಂದರೆ ಅವ್ರು ತುಂಬ ಇಷ್ಟ. ಯಾಕಂತಂದರೆ ಅವ್ರು ಬೆಳೆಸೋ ಗುಣ ಆಗಿರ್ಬೋದು, ಮತ್ತು ಈಗ ಬರೋ ಹೊಸಬ್ರು ಕಲಾವಿದರಾಗಿರ್ಬೋದು ಅವರಾಗಿರ್ಬೋದು, ಯಾರೇ ಇದ್ರೂ ಏನಾಗಲ್ಲ ಅದೇನೋ ಗೊತ್ತಿಲ್ಲ ದರ್ಶನ್ ಸರ್ಗೆ ಒಂಥರ ಬೆಳೆಸೋ ಗುಣ ಇದೆ. ಪ್ಲಸ್ ಅವರು ಸಿನಿಮಾ ಅಂತ ಬಂದರೆ ನಾನು ಒಂಥರ ಮಾಸ್ ಕ್ಯಾರೆಕ್ಟರ್ ಇಷ್ಟ, ಒಂಥರ ಫುಲ್ಲು ರೋರಾಗಿ ಮಾಡ್ತಾರೆ, ಅದು ತುಂಬ ಇಷ್ಟ. ಬಟ್ ಹೊರಗಡೆ ಸರಳತೆ ಸಿಂಪ್ಲಿಸಿಟಿ ಆಗಿರ್ತಾರೆ ತುಂಬ. ಫುಲ್ಲು ಒಂಥರ ಅಹಂಕಾರ ಇಲ್ಲ, ಒಂಥರ ನಾನು ಅನ್ನೋದಿಲ್ಲ, ತುಂಬ ಒಳ್ಳೆ ಗುಣ ಇದೆ. ಬಟ್ ಯಾರೇ ಬಂದರು ಹಿರಿಯರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಕೆಲವೊಬ್ರು ಅಂತಾರೆ ಇಲ್ಲಪ್ಪ ಅವ್ರೇನಿಲ್ಲ ಹಂಗೆ ಅಂತಾರೆ. ಬಟ್ ದೊಡ್ಡವ್ರು ಬಂದರೆ ಒಂದು ಗೌರವ ಕೊಡೋ ಆಗಿರ್ಬೋದು. ಎಕ್ಸಾಂಪಲ್ ನಾನೇ ಇವಾಗ ನಮ್ಮ ಮನೆ ಹತ್ರ ಶೂಟಿಂಗ್ ಬಂದಿದ್ರು. ಅವರು ಶೂಟಿಂಗ್ ಬಂದಾಗ ನಾನು ಮಾತಾಡಿಸಿದಾಗ ಕೈ ಹಿಂಗೆ ತಂದ್ಬಿಟ್ಟು ನೀಟಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಾತಾಡಿಸಿ ಗೌರವ ಕೊಟ್ಟರು ನೀಟಾಗಿ. ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದೆ ಸರ್? ನಾನು ಫಸ್ಟ್ ಟೈಮ್ ಬಂದು ನಮ್ಮ ಮನೆ ಹತ್ರ ಎಲೆಕ್ಷನ್ ಕ್ಯಾಂಪೈನ್ ಬಂದಿದ್ದು. ಬಂದಾಗ ಟೆಂಪೋದಲ್ಲಿ ಇದ್ದಾಗ ಫಸ್ಟ್ ನಾನು ರಚೋಣ ಅಂತ ಕರೀತಾ ಇರ್ಬೇಕಾದ್ರೆ ಅವಾಗ ಒಂದು ಕೈ ಕೊಟ್ಟರು ಈ ಥರ. ಅವಾಗ ಫಸ್ಟ್ ಟೈಮ್ ನಾನು ಕೈ ಮಾಡಿದ್ದಕ್ಕೆ ನನಗೆ ರಿಯಾಕ್ಷನ್ ಮಾಡಿದ್ರು ಫಸ್ಟ್ ದರ್ಶನ್ ಸರ್. ಓಕೆ, ಮಾಡಿದ ತಕ್ಷಣ ಅವಾಗ ತುಂಬ ಫುಲ್ಲು ಇದಾಗುತ್ತೆ. ಇಲ್ಲ ಮುಂಚೆನೂ ನಾನು ಡಿ ಬಾಸ್ ತಾನೇ ಇದ್ದೆ, ಬಟ್ ಆದರೂ ಅವಾಗ ನೋಡಿದಾಗಂತ ಇನ್ನೂ ಫುಲ್ಲು. ಓಕೆ, ಯಾವ ಮೂವಿ ಇಷ್ಟ ಆಯ್ತು ಫಸ್ಟ್ ನೋಡಿದ್ದು? ಯಾವ ಮೂವಿ ಫಸ್ಟ್ ಅಂದರೆ ಆಲ್ಮೋಸ್ಟ್ ನನಗೆ ಸುಂಟ್ರಗಾಳಿ ಅಂದರೆ ತುಂಬ ಇಷ್ಟ ದರ್ಶನ್ ಸರ್ ಮೂವಿ. ಸುಂಟ್ರಗಾಳಿ ಆಲ್ಮೋಸ್ಟ್ ಎಲ್ಲ ಮೂವಿ ಇಷ್ಟ. ಸುಂಟ್ರಗಾಳಿ, ಕಲಾಸಿಪಾಳ್ಯ, ಮೆಜೆಸ್ಟಿಕ್, ಚಕ್ರವರ್ತಿ ಆಗಿರ್ಬೋದು. ಯಾಕೆ ಇಷ್ಟ ಚಿನ್ನ ಡಿ ಬಾಸ್ ಅಂದರೆ? ಸರ್ ಡಿ ಬಾಸ್ ಅವ್ರ ಅದೇ ಹೇಳಿದ್ನ ಸರ್, ಅದೇ ಆ ಥರ ಒಳ್ಳೆ ಗುಣ ಇದೆ ಅವರಲ್ಲಿ. ಬಟ್ ಅವ್ರು ಅದೊಂಥರ ನನಗೊಂಥರ ಇನ್ಸ್ಪೈರ್. ಯಾನೇ ಆಗಲಿ, ಇವಾಗ ಎಕ್ಸಾಂಪಲ್ ಎಲ್ಲ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಅಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಮತ್ತು ಹೋದಾಗೆಲ್ಲ ಏನೋ ಒಂದು ಇವಾಗ ನಾನೊಂದು ಏನೋ ಪಾರ್ಟಿಸಿಪೇಷನ್ಗೆ ಏನಕ್ಕೋ ಬಿಟ್ಟರು ಅಂತಂದರೆ ಫಸ್ಟ್ ಅದೇನೋ ಗೊತ್ತಿಲ್ಲ, ಆ ವ್ಯಕ್ತಿ ಫೋಟೋ ನೋಡ್ಬಿಟ್ರೆ ಒಂಥರ ಇನ್ಸ್ಪೈರ್. ದರ್ಶನ್ ಬಂತಪ್ಪ, ಒಂದು ಧೈರ್ಯ ಬಂತಪ್ಪ, ಇದು ನೋಡಿದ್ರೆ ಏನೋ ಒಂದು ಇರುತ್ತಪ್ಪ ಅಂತ ಅಂದ್ಕೊಂಡು ಇರುತ್ತೆ.
ಅಷ್ಟೇ ಸರ್. ಇವಾಗ ಅಂದ್ರೆ ಮನೇಲೂ ಫೋಟೋ ಹಾಕಿದ್ದೀನಿ ಸರ್. ಓ ಬಟ್ ಆ ತರ ಅಂದ್ರೆ ಏನೋ ಗೊತ್ತಿಲ್ಲ, ಯಾರು ಏನ್ ಅನ್ಕೋತಾರೆ ಏನೋ ಗೊತ್ತಿಲ್ಲ. ಬಟ್ Okay. ಅವರು ಏನು ಅಷ್ಟೊಂದು ಇರ್ತೀವಿ ಅವ್ರ ಜೊತೆ, ಅಷ್ಟೊಂದು ಕ್ಲೋಸು, ಹಂಗಿಗೆ ಅಷ್ಟೊಂದು ಇಟ್ಕೋಬೇಡ ಜಾಸ್ತಿ ಮೀಟ್ ಇರ್ಲಿ. ಇಲ್ಲ, ನಮಗೆ ಇಷ್ಟ ಅಂತಂದ್ರೆ ಅಷ್ಟೇ, ಡಿ ಬಾಸ್ ಅವ್ರಂದ್ರೆ ತುಂಬಾನೇ ಇಷ್ಟ ಓಕೆ ಅಷ್ಟೇ. Okay, ಅವ್ರು- ಹಾಕ್ಬೇಕು ಕಾಸಿಗಿಂತ ಕೆದರಾಗಿದ್ದಾರೆ ನಮ್ ಡಿ ಬಾಸ್. ಓಕೆ. ಸೊ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ದರ್ಶನ್ ಸರ್ ಅಭಿಮಾನಿಗಳಿಗೆ ಹೇಳ್ಬೇಕಂತಂದ್ರೆ ಸುಮಾರು ಜನ ಆಟೋ ಓಡಿಸ್ತಾರೆ ಸರ್. ಇವಾಗ ಆಟೋ ಓಡಿಸ್ತಾ ಇರ್ಬೇಕಾದ್ರೆ ಆಟೋಯಿಂದ ಫೋಟೋಗಳು ನೋಡಿದ್ದೀವಿ ಡಿ ಬಾಸ್ದು, ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆ ಅವ್ರ ಬಗ್ಗೆ ಎತ್ತಿದ್ರೆ ಸಾಕು. ನಾನು ಏನು ಡಿ ಬಾಸ್ ಅಭಿಮಾನಿ ನೀವು ಅಂತ ಕೇಳಿದ ತಕ್ಷಣ, ಓ ಹೂಗುರು ಪಕ್ಕ ಅಭಿಮಾನಿ, ಹ್ಞೂ ಗುರು ಯಾಕೆ ಡಿ ಬಾಸ್ ಅಭಿಮಾನಿ ನಾನು ಅಂತ ಹೇಳ್ತಾರೆ. ಅವಾಗ ನಾನು ಹೋಗಿ ಕೇಳಿದ ತಕ್ಷಣ ಆಗಿರ್ಬೋದು. ಮತ್ತೆ ಒಂದ್ಸಲಿ ದರ್ಶನ್ ಸರ್ ಮನೆ ಹತ್ರ ಹೋದಾಗ ಅಲ್ಲಿ ಆಟೋಯಿಂದ ಫೋಟೋ ನೋಡಿದಾಗ ಅವಣ್ಣ ಮಾತಾಡ್ತಾರೆ, ನಾ ಬಾಸ್ ಸಿಗ್ತಾರೆ, ಹೋಗುರು ಸಿಗ್ತಾರೆ ನೋಡಿದ್ರು ಬಾಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಸೋದಾಗ್ಲಿ ಅವ್ರಿಗೊಂದು ಹೆಮ್ಮೆ. ನಾನು ಹೋಗ್ಬಿಟ್ಟು ಡಿ ಬಾಸ್ ಅವರ ಅಭಿಮಾನಿ ಅಂತ ತಕ್ಷಣ ಹೋಗಿ ಮಾತಾಡ್ಸಿದ ತಕ್ಷಣ, ನೀವು ದರ್ಶನ್ ಸರ್ ಅಭಿಮಾನಿ ಅಂತ ಕೇಳಿದ ತಕ್ಷಣ ಅವ್ರಿಗೂ ಹೋಗ್ರು ಪಕ್ಕ ಅಭಿಮಾನಿ, ನಾನು ಅಭಿಮಾನಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ. ಆಲ್ ದಿ ಬೆಸ್ಟ್. ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಡಿ ಬಾಸ್ಗೆ. ಆಲ್ಮೋಸ್ಟ್ ಫ್ಯಾನ್ಸ್ಗಳಂತೂ ಕೇಳಂಗೇ ಇಲ್ಲ. ಬಟ್ ಹೇಳಿದ ತಕ್ಷಣ ಫಸ್ಟ್ ಮುಂದೆ ನಿಂತ್ಕೊಂಡು ಓಕೆ. ಡೈಲಾಗ್ ಕೊಡಿರಿ ಜನ ಅವ್ರದ್ದು. ಆನೆ ನಡೆದಿದ್ದೆ ದಾರಿ ಇಷ್ಟ ಸರ್. ಮಸ್ತಾಗಿ ವೈರಲ್ ಆಗಂಗೆ ಹೇಳಿ ಜನ. ಹೊಸ್ದಾಗಿ ವೈರಲ್ ಆಗಿ ಏನು ದರ್ಶನ್ ಸರ್ ಓಡಿಸ್ತಾರೆ ಜಾಗ್ವಾರ್ ಕಾರ್ಗಿಂತ ಕದರಾಗಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್. ವಾ, ಇನ್ನೊಂದು ಹೇಳಮ್ಮ. ಫ್ಯಾನ್ ಹಾಕಿದ್ರೆ ಬರುತ್ತೆ ಗಾಳಿ, ಆ ಬರೋ ಗಾಳಿಗಿಂತ ಕದರಾಗೈತೆ ಅವ್ರ ಫಿಲಮ್ ಸುಂಟ್ರೆ ಗಾಳಿ. ಓಕೆ ಓಕೆ. ಸೊ ವಿಶ್ ಮಾಡ್ಬಿಡು ಚಿನ್ನ. ವಿಶ್ ಮಾಡಪ್ಪಾಜಿ. ಬಾಸ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಿ ಬಾಸ್. ಇನ್ನೇನು ಫೆಬ್ರವರಿ 17ನೇ ತಾರೀಕಿಗೆ ನಮ್ಮ ಡಿ ಬಾಸ್ ಅವ್ರದ್ದು ಫಿಲಮ್ ಇದು ಬರ್ತಾ ಇದೆ, ಬರ್ತಾ ಇದೆ. ಅದಕ್ಕೆ ಒಂದು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮನೆಗೆ ದರ್ಶನ್ ಸರ್ ಮನೆ ಹತ್ರ ಹೋದಾಗಲೂ ಅಷ್ಟೇ ಸುಮಾರು ಜನ ಅವರು ಬಾಸ್ ಹೇಳಿರ್ತಾರೆ, ನೋಡೋ ಚಿನ್ನ ಹಾರ ಎಲ್ಲ ತರಕ್ಕೆ ಹೋಗ್ಬಿಡ್ರಿ, ಅದ್ರ ಬದಲು ಏನಾರ ರೇಷನ್ ಈ ಥರ ತಂದ್ಕೊಡ್ರಿ ಚಿನ್ನ, ಅದನ್ನ ಅನಾಥಾಶ್ರಮ ಮುಟ್ಟೋ ವ್ಯವಸ್ಥೆ ನಂದು ಅಂತ ಹೇಳಿರ್ತಾರೆ. ಸುಮಾರು ಸರ್ ನಾವು ಹೋದಾಗ ಚೆನ್ನಾಗಿ ರಿಯಾಕ್ಟ್ ಮಾಡಿರ್ತಾರೆ.